ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಮಾರ್ನಿಂಗ್ 8:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ. ಅಮ್ಮ ಫೋನ್ ಮಾಡಿದರು. ಅಮ್ಮನ ಹತ್ರ ಮಾತಾಡ್ಕೊಂಡು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿದ್ದೀನಿ. ಇವಾಗ ಕೆಲಸ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ರೂಮೆಲ್ಲ ಯಾವ ಥರ ಆಗಿದೆ ಅಂತ. ನನ್ನ ಹಸ್ಬೆಂಡ್ದು ಜೀನ್ಸ್ ಎಲ್ಲ ಮೇಲಿಟ್ಟಿದ್ದೆ, ಎಲ್ಲ ಫುಲ್ಲು ವಾಟ್ರೂಫ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಬಿದ್ದೋಯ್ತು. ಇವಾಗೆಲ್ಲ ಜೋಡಿಸ್ಬೇಕು. ಈ ಹಬ್ಬದ ದಿವಸ ಮನೆ ಕೆಲಸ ಆಗೋದೇ ಕಷ್ಟ. ಅದರಲ್ಲಿ ನೋಡಿ ಈ ಥರ ಎಕ್ಸ್ಟ್ರಾ ಕೆಲಸಗಳು ಬೇರೆ ಆಗಿಬಿಡ್ತವೆ. ಏನು ಮಾಡೋದು, ಇವಾಗ ಎಲ್ಲ ಮಾಡಬೇಕು. ನಿಧಾನಕ್ಕೆ ಮಾಡ್ಕೊಳ್ಳೋಣ, ಸುಮ್ಮನೆ ಯಾಕೆ ಗಾಬರಿ ಆಗೋದು, ಬೇಗ ಬೇಗ ಅರ್ಜೆಂಟಲ್ಲಿ ಮಾಡೋದು. ನಿಧಾನಕ್ಕೆ ಕ್ಲೀನಾಗೆ ಕೆಲಸ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ಸುಮ್ಮನೆ ಇದ್ದೀನಿ. ನಾನು ಎಲ್ಲ ಫುಲ್ಲು ಏನಂದರೆ ಕಿಟಕಿ ಓಪನ್ ಮಾಡಿ ಹೋಗ್ತೀನಿ ಬೆಳಗ್ಗೆ ಟೈಮು. ಸಣ್ಣ ಡೆಸ್ಟ್ ಎಲ್ಲ ಬಂದು ಬಾಕ್ಸ್ ಮೇಲೆಲ್ಲ ಕೂತ್ಕೊಂಡ್ಬಿಡುತ್ತೆ. ಎಷ್ಟು ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಕೊತೀನಿ. ಆದ್ರೂ ಚಿಕ್ಕ ಪುಟ್ಟ ಧೂಳು ಬಂದು ಕೂತ್ಕೊಂಡ್ರೆ ನೋಡ್ಬೋದು ಹೆಂಗೆ ಅಂಟಾಗುತ್ತೆ. ಇದೆಲ್ಲ ಇವಾಗ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಈ ಸ್ಪೂನ್ ಸ್ಟ್ಯಾಂಡೆಲ್ಲ ತೊಳ್ಕೊಂಡು ಗ್ಯಾಸೆಲ್ಲ ಒರೆಸ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದು ಮನೆ ಕಸ ಗುಡಿಸಿ ಮನೆ ಒರೆಸಿ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ. ಇವತ್ತು ನಮ್ಮದು ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕರೆಸಿ ಮಾಡೋಣ ಅಂತ ಇದ್ದೀನಿ. ಹೆಂಗಿದ್ರು ಪೂಜೆ ಎಲ್ಲ ಮಾಡ್ತೀನಿ, ಮನೆ ಹತ್ರ ಇರ್ತೀನಲ್ವ ಇವತ್ತು. ಅದರಿಂದ ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ಯಾರಿಗೆಲ್ಲ ಹೋಮ್ ಟೂರ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ಬ್ಲಾಗ್ ಅದೇ ಆಗಿರುತ್ತೆ, ಅದನ್ನೇ ಮಾಡಿ ಹಾಕ್ತೀನಿ. ಇವಾಗ ನಾನು ಟಿಫನ್ಗೂ ಏನೂ ರೆಡಿ ಮಾಡಿಲ್ಲ. ಒಂದು ಗ್ಲಾಸ್ ಕಾಫಿ ಕುಡಿದಿದ್ದೀನಿ. ಇವಾಗ ಬಿಸಿಯಾಗಿ ಅವಲಕ್ಕಿ ಮಾಡ್ಕೊಂಡು ತಿನ್ನೋಣ ಅಂತ. ನಾನೇನು ಉಪವಾಸ ಇರಲ್ಲ, ಮದುವೆಗಿಂತ ಮುಂಚೆ ಉಪವಾಸ ಇರಿವೆ. ಇವಾಗ ಉಪವಾಸ ಎಲ್ಲ ಇರೋಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ. ಅದರಿಂದ ಇವಾಗ ಉಪವಾಸ ಎಲ್ಲ ಏನು ಇರಲ್ಲ. ಯಾಕಂದರೆ ಅದು ತುಂಬ ನಿಷ್ಠೆಯಾಗಿ ಆಚರಿಸ್ಬೇಕು. ನಾವು ಕಾಫಿ ಕುಡಿಯೋದು, ಬಿಸ್ಕೆಟ್ ತಿನ್ನೋದು, ಬ್ರೆಡ್ ತಿನ್ನೋದು, ಉಪವಾಸ ಇದ್ದೀನಿ ಅಂತ ಹೇಳೋದು ಇದೆಲ್ಲ ನಮಗೆ ಸರಿ ಹೋಗಲ್ಲ. ಇದ್ದರೆ ನೀರು ಕುಡ್ಕೊಂಡು ಮಾತ್ರ ಇರಬೇಕು, ಅದು ಉಪವಾಸ ನಾನು ಅಂದ್ಕೊಂಡಿರೋ ಮಟ್ಟಿಗೆ. ಅದಕ್ಕೋಸ್ಕರ ನಾನು ಉಪವಾಸ ಏನಿರಲ್ಲ. ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅದೇನಾಯ್ತಪ್ಪ ಅಂದರೆ ಕಿಟಕಿ ಇದೆಯಲ್ಲ, ಕಿಟಕಿ ಹಿಂದೆಗಡೆ ಕೆಳಗಡೆ ಈ ಮನೆ ಬ್ಯಾಕ್ ಸೈಡು ಒಂದು ಸೀಟ್ ಮನೆ ಇದೆ. ಆ ಆಂಟಿ ಏನಾಯಿತೋ ಏನೋ ಗೊತ್ತಿಲ್ಲ, ಫುಲ್ಲು ಜಗಳ ಆಡ್ತಾ ಇದ್ದಾರೆ, ಫುಲ್ಲು ಬೈತಾ ಇದ್ದಾರೆ, ತುಂಬ ಸೌಂಡು ಡಿಸ್ಟರ್ಬೆನ್ಸು. ಅದರಿಂದ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಮುಗಿಲಿ, ಪಾಪ ಅವರು ಕೂಲಾಗಲಿ, ಅದಾದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಸಮಾಧಾನ ಆಗಿದ್ದಾರೆ. ಇವಾಗ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಮಗನೇ? ಹಾಂ, ಟಿ ವಿ ನೋಡ್ತಾವನಂತೆ. ನನ್ನ ಮಗ ವಿಡಿಯೋ ಕಾಲ್ ಮಾಡಿದ್ದಾನೆ, ಮಾತಾಡ್ತಾ ಇದ್ದೀನಿ. ಹಾಯ್ ಮಾಡಮ್ಮ. ನನ್ನ ಮಗ ಅಮ್ಮ ಚಪಾತಿ ಮಾಡು, ಚಟ್ನಿ ಮಾಡು ಅಂತ ಇದ್ದಾನೆ. ನೀನು ಬಂದು ತಿಂತೀಯ? ನಾನು ಮಾಡ್ತೀನಿ ಇವಾಗ. ಹಾ, ಬಂದು ತಿಂತೀಯ ನಮ್ಮ ಮಗನೇ? ಅಪ್ಪಾಜಿ ಪಾಪು ಪಾಪು ಏನ್ ಮಾಡ್ತಿದ್ದೆ ಪಾಪು? ಟಿವಿ ನೋಡ್ದೆ. ಅಮ್ಮಂಗೆ ನೆನ್ನೆ ಹುಷಾರಿತ್ತಿಲ್ಲ, ತುಂಬಾ ಅಳ್ತಾ ಇದ್ರು. ಫೋನ್ ಮಾಡ್ಕೊಂಡು ತಲೆ ನೋವ್ತಾ ಇದೆ, ನನ್ಗೆ ಆಗ್ತಾ ಇಲ್ಲ ಅಂತ. ನಾನು ಬರ್ಲಾ ಅಂತ ಕೇಳ್ದೆ. ಬರ್ತೀನಿ ಅಂದ್ರೂ ಬೇಡ ಬೇಡ ಅಂತಾರೆ. ನಾನು ಕೆಲ್ಸದಲ್ಲೂ ಸುಮ್ಮನಿರ್ಬೇಕು. ಕೆಲಸದಲ್ಲೂ ರಜಾ ಕೇಳಿದೆ. ಇವತ್ತು ಹೋಗ್ತೀನಿ, ನಾಳೆ ಸಂಡೇ ಅಲ್ವಾ, ಅಮ್ಮನಿಗೆ ಹುಷಾರಿಲ್ಲ ಅಂತ ಕೇಳಿದೆ. ಅಷ್ಟೊತ್ತಿಗೆ ಅಮ್ಮನೇ ಬೇಡ, ಏನಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಆವಾಗ ಅಳ್ತಾ ಇದ್ನಂತೆ ಅಮ್ಮ. ಅವ್ವ ನೀನು ನನ್ನ ಬಿಟ್ಟು ಸತ್ತೋಗ್ಬೇಡ ಅವ್ವ, ನನ್ನ ಬಿಟ್ಟು ನೋಡಿ ನಮ್ಮಮ್ಮಗೆ ಹುಷಾರಿಲ್ಲ ಅಂದರೆ ಅವ್ನಿಗೆ ಏನೋ ಚಿಂತೆ. ಅವನಿಗೆ ನಮ್ಮಮ್ಮ ಅವ್ವ ನನ್ನ ಬಿಟ್ಟು ಸತ್ತೋಗ್ಬೇಡ ಅಂತ ಅಳ್ತಾ ಇತ್ತಂತೆ ಪಾಪ. ನಮ್ಮಮ್ಮ ಅದನ್ನೇ ಹೇಳ್ತವ್ರೆ. ಇವಾಗ ನನ್ನ ಹಸ್ಬೆಂಡು ಏನೋ ಹೇಳ್ತಾರಂತೆ, ಕೇಳಿ ಹೇಳ್ರಿ. ನನ್ನ ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ತೊಳ್ಕೊಡು, ಟೊಮೆಟೊ ತೊಳ್ಕೊಡು. ಮನೆಯವ್ರಿಗೂ ಹೊಟ್ಟೆ ಹಶ್ವಾಗ್ತೈತಂತೆ, ನನ್ನ ಮಗಳಿಗೂ ಹೊಟ್ಟೆ ಹಶ್ವಾಗ್ತೈತಂತೆ. ಅದಕ್ಕೆ ಫಸ್ಟ್ ಅವಲಕ್ಕಿ ಮಾಡಿ ಕೊಟ್ಬಿಡ್ತೀನಿ, ಅವ್ರು ತಿಂದ್ಬಿಡ್ಲಿ, ಸಮಾಧಾನ ಆಗಲಿ. ಇವಾಗ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ತಿನ್ನಬೇಕು. ತಿಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಮಾಮೂಲಿ ಪೂಜೆ ಕೆಲಸ, ಸ್ನಾನ ಮಾಡಿಕೊಂಡು ಪೂಜೆ ಕೆಲಸ ಏನಿದೆಯೋ ಅದನ್ನ ಮುಗಿಸ್ಕೋಬೇಕು. ಒಂದು 2-3 ಕಮೆಂಟ್ ಬಂದಿತ್ತು. ಅಣ್ಣ ಯಾಕೆ ವೀಕ್ ಆಗಿದ್ದಾರೆ, ಯಾಕೆ ತುಂಬ ವೀಕಾಗಿ ಕಾಣ್ತಾ ಇದ್ದಾರೆ ನಿಮ್ಮ ಹಸ್ಬೆಂಡ್ ಅಂತ.
ಅದೇನು ಅಂತ ಗೊತ್ತಿಲ್ಲ, ತುಂಬ ಯಾಕೋ ಡಲ್ಲಾಗಿದ್ದಾರೆ. ಒಂದು ವೀಕ್ ಬ್ಯಾಕು ಯಾಕೋ ಎದೆ ನೋವು ಅಂತ ಇದ್ರು ಸ್ವಲ್ಪ, ಅಂದರೆ ಒಂದು 15 ದಿವಸನೇ ಆಯ್ತಲ್ಲಪ್ಪ, ಒಂದು 15 ದಿವಸನೇ ಆಯಿತು. ಯಾಕೋ ಲೆಫ್ಟ್ ಸೈಡು ತುಂಬ ಎದೆ ನೋವು ಅಂತಿದ್ರು. ಹಾಸ್ಪಿಟಲ್ಗೆಲ್ಲ ತೋರಿಸ್ತೋ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಾನು ಅದನ್ನೇನು ವೀಡಿಯೋದಲ್ಲಿ ಶೇರ್ ಮಾಡಲಿಲ್ಲ. ಅದಾದಮೇಲೆ ಪೇಯ್ನ್ಗೆ ಸ್ವಲ್ಪ ಯಾಕೋ ವೀಕ್ ಆಗಿದ್ದಾರೆ. ಎಷ್ಟು ಹೇಳ್ತೀನಿ, ಟೈಮಿಗೆ ತಿನ್ನಲ್ಲ, ಎಷ್ಟು ಹೇಳಿದ್ರು. ಯಾಕಂದರೆ ನಾನು ಮನೆ ಹತ್ರ ಇದ್ದರೆ ಅವ್ರನ್ನ ನೋಡ್ಕೋಬೋದು. ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸಕ್ಕೆ ಹೋಗ್ತೀನಲ್ಲ, ಮಧ್ಯಾಹ್ನ ಟೈಮು ಹೋಟ್ಲಲ್ಲಿ ತಿಂತಾರೆ. ಎಷ್ಟು ಹೇಳಿದ್ರು ಕೇಳಲ್ಲ. ಬೆಳಗ್ಗೆ ಟೈಮು ಒಂದೊಂದು ಟೈಮ್ ಏನು ಮಾಡ್ತಾರೆ ಅಂದರೆ, ನಾಷ್ಟ ಆಗಿರುತ್ತೆ ಮನೇಲಿ ರೆಡಿ ಮಾಡಿರ್ತೀನಿ ಟಿಫನ್ನ, ಆದರೂ ತಿನ್ನಲ್ಲ. ಬೇಡ ನನಗೆ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ, ಏನೋ ಎಲ್ಲೋ ಯಾರ್ದೋ ಕೈ ಕೆಳಗಡೆ ಕೆಲಸಕ್ಕೆ ಹೋಗ್ತೀನಿ, ಅವ್ರು ಬೈತಾರೆ ಅನ್ನೋ ಥರ ಸ್ವಲ್ಪ ಇದು, ಯಾರೋ ಬೈತಾರೆ ನಾನು ಹೋಗಬೇಕು ಅನ್ನೋ ಥರ ಎಮರ್ಜೆನ್ಸಿಗೆ ಹೊರಟೋಗ್ತಾರೆ. ಇವ್ರ ಗಾಡಿ ಇವ್ರು ಇಷ್ಟ ಇಲ್ಲ, ಇಷ್ಟೊತ್ತಿಗೆ ಹೋಗಬೇಕು ಇಷ್ಟೊತ್ತಿಗೆ ಬರಬೇಕು ಅನ್ನೋದೇನು ಟೈಮಿಂಗ್ಸ್ ಇಲ್ಲ. ಆದ್ರೂ ಇಲ್ಲ ನಮ್ಮ ಟೈಮ್ ಆಗಿಬಿಡುತ್ತೆ ಹೋಗ್ತೀನಿ ಅಂದ್ಬಿಟ್ಟು ಮನೇಲಿ ಕರೆಕ್ಟಾಗಿ ತಿನ್ನಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇವಾಗ ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ನೆಂಚಕ್ಕೆ ಕೋಡ್ಬೇಳೆ ಬೇಕು ಅಂದ್ಬಿಟ್ಟು ಕೋಡ್ಬೇಳೆ ತರಿಸ್ಕೊಂಡವ್ರೆ. ತಳಿ ನೋಡಿ, ಇವಾಗ ರೆಡಿ ಆದೆ ನಾನು. ಇವಾಗ ಸ್ನಾನ ಮಾಡಿ ನನ್ನ ಮಗಳೂ ರೆಡಿ ಮಾಡಿಸಿ ನಾನು ರೆಡಿ ಆಗಿದ್ದೀನಿ. ಇವಾಗ ತಾನೇ ಮನೆ ಕೆಲಸ ಎಲ್ಲ ಮುಗೀತು, ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಪೂಜೆ ಒಂದು ಆಗಿಲ್ಲ. ಇವಾಗ ದೇವ್ರ ಮನೆಗೆ ಕೈ ಹಾಕಬೇಕು. ದೇವ್ರ ಮನೇಲಿ ಏನೂ ಮಾಡಿಲ್ಲ, ಇವಾಗ ಕೈ ಹಾಕಬೇಕು. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ಕಂಪ್ಲೀಟು. ಅಂದರೆ ಈ ಹಬ್ಬನ ನಾವೇನು ಗ್ರ್ಯಾಂಡಾಗಿ ಮಾಡಲ್ಲ, ಮಾಮೂಲಿ ವಾರ ಯಾವ ಥರ ಮಾಡ್ತೀನಿ, ನಮ್ಮ ಮನೆ ದೇವ್ರ ವಾರ ಆಗಲಿ ಇಲ್ಲ ರಾಯರ ವಾರ ಆಗಲಿ ಯಾವ ಥರ ಮಾಡ್ತೀನಿ ಮನೇಲಿ, ಅದೇ ಥರ ಸಿಂಪಲಾಗಿ ಮಾಡ್ತೀವಿ. ವರ್ಷವೂ ಅಷ್ಟೇ, ಈ ಹಬ್ಬ ಏನು ನಾವು ಗ್ರ್ಯಾಂಡಾಗಿ ಮಾಡಲ್ಲ. ಮುಚ್ಚು ಬಾಯಿ, ನಿನ್ನೇನು ತೋರಿಸ್ತಾ ಇಲ್ಲ. ಲಕ್ಷ್ಮಿ ಬಂದಿದ್ದಾಳೆ, ತೋರಿಸ್ಬೇಡ ಅಂತ ಇದ್ದಾಳೆ, ತೋರಿಸಲ್ಲ ಬಿಡೆ. ಇವಾಗ ಪೂಜೆ ರೂಮೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಪೂಜೆ ಮಾಡಬೇಕು. ಟೈಮ್ ಆಗಿಬಿಟ್ಟಿದೆ, ಇವತ್ತು ಫುಲ್ ಟೈಮ್ ಆಗ್ಬಿಟ್ಟು ಮೇಡಮ್ಮು ಕೂತಿದ್ದಾರೆ. ಹಾಯ್ ಮಾಡೆ. ಇವಾಗ ನಂದು ಪೂಜೆ ಎಲ್ಲ ಮುಗೀತು. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಇವಾಗ ಸ್ವಲ್ಪ ಅಂಗಡಿಗೆ ಹೋಗ್ಬೇಕು, ಹೊರಗಡೆ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಂದಾದಮೇಲೆ ಅಡುಗೆ ಮಾಡಬೇಕು. ಅಡುಗೆ ಏನೂ ಮಾಡಿಲ್ಲ, ಬಂದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಒಂದು ಹೋಮ್ ಟೂರ್ ವೀಡಿಯೋಸ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ಹೊರಡ್ತೀವಿ. ನನ್ನ ಫ್ರೆಂಡು ಎದುರ್ಕೊತಾ ಇದ್ದಾಳೆ, ತೋರಿಸ್ತೀನಿ ನನ್ನ ಅಂತ. ನಾನು ತೋರಿಸಲ್ಲ ಬಿಡಕ್ಕ. ಲಕ್ಷ್ಮಿ ಬಂದಿದ್ದಾಳೆ, ಹೋಗೋಣ. ಇವಾಗ ನನ್ನ ಫ್ರೆಂಡ್ ಇಬ್ಬರೂ ಮಶ್ರೂಮ್ ಥರ ಕಳಿಸಿದ್ದೀನಿ. ಬಟ್ಟೆ ಅಂಗಡಿಗೇನು ಹೋಗಲಿಲ್ಲ, ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಲಕ್ಷ್ಮಿಗೆ ಮನೆಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಇದ್ಲು, ಅದರಿಂದ ನಾಳೆ ನೋಡ್ಕೊಳ್ಳೋಣ ಬಟ್ಟೆದು ಅಂದ್ಬಿಟ್ಟು ಇವತ್ತು. ಪಾಪ ಅವಳು ಯಾವಾಗಲೂ ಕೇಳ್ತಿರ್ತಾಳೆ, ನಿನ್ನ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀಯಾ, ಮಾಡ್ಕೊಬಾ ಅಂತ. ನನಗೆ ಬೆಳಗ್ಗೆ ಟೈಮ್ ಆಗಲ್ಲ ಡ್ಯೂಟಿಗೆ ಮಾಡ್ಕೊಂಡು ಹೋಗೋಕ್ಕೆ. ಇವತ್ತು ಹಬ್ಬ ಅಲ್ವಾ, ಹೆಂಗಿದ್ರು ಬಂದಿದ್ಲಲ್ಲ, ತುಂಬ ಡಿಸ್ಟರ್ಬೆನ್ಸು, ಹೊರಗಡೆ ನಾಯಿ ಬೊಗಳ್ತಾ ಇದೆ. ಹೆಂಗಿದ್ರು ಇವತ್ತು ಬಂದಿದ್ಲಲ್ಲ, ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡಿ ಪಾಯಸ ಮಾಡೋಣ, ಶಿವರಾತ್ರಿ ಅಲ್ವಾ ಅಂದ್ಬಿಟ್ಟು ಮಶ್ರೂಮ್ ತರೋಕ್ಕೆ ಕಳಿಸಿದ್ದೀನಿ. ಇವಾಗ ನನ್ನ ಫ್ರೆಂಡ್ಸ್ ಹೋಗಿದ್ದಾರೆ. ಇವಾಗ ನಾನು ಬೇಗ ಎಲ್ಲ ರೆಡಿ ಮಾಡ್ಕೊತೀನಿ. ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ನಾನು. ಅವರು ಥರ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕೊತ್ತಂಬರಿ ಪುದೀನ ಏನೂ ಇಲ್ಲ, ಎಲ್ಲ ತರೋಕ್ಕೆ ಹೇಳಿದ್ದೀನಿ. ಇವತ್ತು ಫುಲ್ಲು ಇದೇ ಆಗೋಯ್ತು, ಪೂಜೆ ಕೆಲಸ, ಮತ್ತು ಹೋಮ್ ಟೂರ್ದೊಂದು ವೀಡಿಯೋಸ್ ಇತ್ತು ಅಂತ ಹೇಳಿದ್ನಲ್ಲ ಅದು, ಮತ್ತು ಒಂದು ರೀಲ್ಸು ಎಲ್ಲ ಬರೀ ಇದೇ ಆಗೋಯ್ತು. ನೋಡಿ ಏರೆಲ್ಲ ಹಾಳಾಗಿದೆ. ಕೊಡ್ತಾರೆ ಕಣಕ್ಕೆ, ಆಮೇಲೆ ಕರ್ಕೊಬರೋಣ. ತಿನ್ಲೋ ಕೇಳಬೇಕಾಗಿತ್ತು. ಏನು ಬೇಕು ಅಲ್ಲಿ ತೊಟ್ಟಕ್ಕೆ ಹೋಗಿ ಕೊತ್ತಂಬರಿ ಪುದೀನ ಎಲ್ಲ ಬೇಕು, ಮತ್ತು ಪಲಾವೆಲ್ಲ ಮಿಕ್ಸು ಬಿಡು, ಪಲಾವೆಲ್ಲ ಮಿಕ್ಸ್ ಐತೆ, ಕೊತ್ತಂಬರಿ ಪುದೀನ ಎಲ್ಲ ಬೇಕು ತರ ಕೇಳು, ತಗೋಬಾ. ಹಾಂ, ಮತ್ತೆ ದಿನಸಿ ಅಂಗಡಿಗೆ ಹೋಗಿ ಫೋನ್ ಮಾಡು, ಸಕ್ಕರೆ ಗೋಡಂಬಿ ಎಲ್ಲ ಬೇಕು, ಖಾಲಿಯಾಗಿದೆ.
ಲಿಫ್ಟಿಕ್ಕು ಸ್ಪ್ರೆಡ್ ಆಗ್ತಾ ಇದೆ. ಇವಾಗ ನನಗೆ ನಮ್ಮ ಡುಮ್ಮುದು ಕಾಟ ಬೈತಾಳೆ. ಇವಾಗ ಲಕ್ಷ್ಮೀದೊಂದು ಕಾಟ, ಪಾಪ ಟೈಮ್ ಆಗಿಬಿಡುತ್ತೆ, ಅವಳು ತುಂಬ ದೂರ ಹೋಗ್ಬೇಕಲ್ಲ. ಅಲ್ಲೇ ನೋಡ್ಬೋದು 6:30 ಆಗಿದೆ. ಬೇಗ ಪಟ ಅಂತ ಒಂದು 3/4 ಗಂಟೆಯಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ರೆಡಿ ಮಾಡಬೇಕು. ಪಾಪ ಅವ್ರು ಬರ್ತಾರೆ, ಹೆಲ್ಪ್ ಮಾಡ್ತಾರೆ, ಆದರೂ ನಾನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಂದು ಟ್ರೈಪೋಡ್ ಹಾಳಾಗಿದೆ, ಅದಕ್ಕೆ ಇದೊಂದು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸೋಸ್ಕೊತಾ ಇದ್ದೀನಿ. ಆರೂವರೆಗೆ ಹೋದರು, ಬರ್ತೀನಿ ಅಂತ 7:20 ಆಯಿತು, ಇನ್ನೂ ಬಂದಿಲ್ಲ. ನಾನು ಎಲ್ಲ ತೋರಿಸ್ತೀನಿ ನೋಡಿ. ಈರುಳ್ಳಿ, ಟೊಮೊಟೊ ಮತ್ತು ರುಬ್ಬಕ್ಕೆ ಬಿಸಿನೀರು ಸಹಿತ ಇಟ್ಟಿದ್ದೀನಿ, ಇನ್ನೂ ಬಂದಿಲ್ಲ ಮೇಡಮ್ಗಳು. ಲಕ್ಷ್ಮಿ ಟೈಮ್ ಆಗುತ್ತೆ ಅಂತಾಳೆ, ಓದಿದ ಜಾಗದಲ್ಲೇ ಉಳ್ಕೊತಾಳೆ ನೋಡಿ. ಒಂದು ಮಶ್ರೂಮ್ ತರೋಕ್ಕೆ ಇಷ್ಟೊತ್ತು ಮಾಡ್ತಾರೆ, ಏನು ಹೇಳೋಣ ಅವ್ರಿಗೆ. ರೆಡಿ ಮಾಡ್ತಾಯಿದ್ದೀನಿ. ಲಕ್ಷ್ಮಿ ಹೋಗ್ತೀನಿ ಟೈಮ್ ಆಯಿತು ಅಂತ ಇದ್ದಾಳೆ, ಅದಕ್ಕೆ ಸ್ವಲ್ಪ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅಷ್ಟು ಪುಡಿನೇ ಮಾಡ್ತಿದ್ದೀನಿ. ನಾನು ಈ ರೆಸಿಪಿನ ತೋರಿಸಿದ್ದೀನಿ, ಮಶ್ರೂಮ್ ಬಿರಿಯಾನಿ. ಇಂಟ್ರೆಸ್ಟ್ ಇದ್ದವರು ಒಂದ್ಸತಿ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿ, ಗೊತ್ತಾಗುತ್ತೆ. ಗುಂಡಣ್ಣ ಒದೆ ಬಿಡುತ್ತೆ, ನನ್ನ ಫ್ರೆಂಡ್ ಮಗ ಗಲಾಟೆ ಮಾಡ್ತಾವನೆ. ನಮ್ಮ ಲಕ್ಷ್ಮಿಗೆ ಕೋಪ ಬಂದ್ಬಿಟ್ಟೈತೆ, ಟೈಮ್ ಆಗ್ಬಿಟ್ಟಿದೆ ಅಂತ. ನನ್ನ ತಪ್ಪೇನಿಲ್ಲ, ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬಂದಿದ್ದೆ ಲೇಟ್ ಆಯಿತು, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. 6:15 ಹೋಗ್ಬಿಟ್ಟು 7:15 ಬಂದಿದ್ದೀರಾ. 1 hour ಹೋಗಿದ್ದೀರಾ ನೀವು. ಅವಾಗ ಕತೆ ಮಾತಾಡ್ಕೊಂಡು ಕೂತೈತೆ. ಮತ್ತೆ ಇವಾಗ ಕ್ಯಾಮ್ರಾ ಕಟ್ ಮಾಡಿದ್ಮೇಲೆ ಅವಳು ಸ್ಪೀಕರ್ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ಹೇಳಲ್ಲ, ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಹೇಳ್ತಾಳೆ. ಇವಾಗ ಆಯಿತು, ಇನ್ನೇನು ಇನ್ನೊಂದು 1/2 hour ಅವಳಿಗೆ ತಿನ್ನಿಸಿ ಕಳಿಸ್ಬಿಡ್ತೀನಿ, ಇರಿಸ್ಕೊಳ್ಳಲ್ಲ. ಏನೇ ಗಮ್ ಅಂತದೆ? ಮಶ್ರೂಮ್ ಬಿರಿಯಾನಿ ಗಮ್ ಅಂತೈತೆ. ಏನಂದ್ರೆ ಕುದಿನೇ ಮರ್ತ್ ಬಂದವಳು ಎಲ್ಗೋಡು. ಇವಾಗ ಹೋಗಿ ತಗೊಂಬಂದ್ಲು, ಇನ್ನೊಂದ್ ಸುತ್ತ ಹಾಕಿ ರುಬ್ತಾ ಇದ್ದೀನಿ. ನೀವು ಹೇಳೋದೆಲ್ಲ ಕರೆಕ್ಟಾಗಿ ಹೇಳ್ಬೇಕು. ಅಷ್ಟೊತ್ತಿ ನಾನು ಮಾಡೋದು ನಿಂಗೆ ಏನಿಷ್ಟು? ನನಗೆ ಜೀರಾ ರೈಸ್ ಸೊಪ್ಪು ಸಾರು. ಸೊಪ್ಪು ಸಾರ? ಪಾಲಕ್ ದಾಲು. ಮತ್ತೆ ಮಶ್ರೂಮ್ ಬಿರಿಯಾನಿ ಮೊದಲು ಮಶ್ರೂಮ್ ಬಿರಿಯಾನಿ ಅಂತಾನೆ ತಾನೆ. ಮಶ್ರೂಮ್ ಬಿರಿಯಾನಿ ನಾನು ಊರಿಗೆ ಹೋದ್ಮೇಲೆ ಮಾಡ್ತೀಯ, ಬಂದಾಗ ಕೆಲ್ಸಕ್ಕೆ ಬಂದಾಗ ಮಾಡೋದೇ ಇಲ್ಲ. ಒಂದ್ 2 ಸತಿ ಊರಿಗೆ ಹೋಗಿದ್ಲು ಇವಳು, ನಾನು ಕೆಲ್ಸಕ್ಕೆ ಮಾಡ್ಕೊಂಡು ಹೋಗಿದ್ದೆ, ಅವಾಗ ಅದನ್ನ ಹೇಳ್ತಾ ಇದ್ದಾಳೆ. ಅದಾದ್ಮೇಲೆ ಒಂದೊಂದ್ಸತಿ ಮಾಡ್ಕೊಂಡ್ ಬಂದಿದ್ನಲ್ಲ, ನೀನ್ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ದಲ್ಲ? ಇಲ್ಲ, ಮಾಡ್ಕೊಂಡಿದ್ದೆ. ಅಶ್ವಿನಿ ಇಟ್ಟಿಲ್ಲ, ನಾನು ನೀನು ಇಬ್ಬರೇ ಊಟ ಮಾಡಿದ್ದು ಅವತ್ತು. ಏನ ಬಿಡು ಒಲಿ. ಮಶ್ರೂಮ್ ಬಿರಿಯಾನಿ ಇಷ್ಟ ಆಗಲ್ವಾ ಅಂದ್ರೆ? ಇಷ್ಟ ಆಗುತ್ತೆ. ಬಟ್ ಜೀರಾ ರೈಸು ಪಾಲಕ್ ದಾಲ್ ಚೆನ್ನಾಗಿ ಮಾಡ್ತೀಯ. ಅದು ನನ್ನ ಮಗಳಿಗೂ ಫೇವ್ರೇಟ್. ಉಪ್ಪಿಟ್ಟು ಅಂದ್ರೆ ತುಂಬಾ ಫೇವ್ರೇಟ್, ಗೊತ್ತಾ? ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನಂಗೆ ಇಷ್ಟ ಆಗಲ್ಲ, ಅಂದ್ರೆ ಅದನ್ನೇ ನನ್ನ ಫೇವ್ರೇಟು ಅಂತಾಳೆ. ರೇಗಿಸ್ತೀನಿ ಸುಮ್ಮನೆ, ಯಾಕಂದ್ರೆ ಇವಳಿಗೆ ಆಗಲ್ಲ ಉಪ್ಪಿಟ್ಟು ಅಂದ್ರೆ ಆಗಲ್ಲ. ನಾವು ಬಿಸಿ ಉಪ್ಪಿಟ್ಟಾದ್ರೂ 1 time ತಿಂತೀವಿ, ಮೇಡಮ್ ಅದು ತಿನ್ನಲ್ಲ. ತಿಂತೀನಿ ಅಂದ್ರೆ ಬಿಸಿಯಾಗಿದ್ರೆ ಮಾತ್ರ, ತಣ್ಣಗಾದ್ರೆ ಅಷ್ಟೇ. ಶಾವಿಗೆ ಪಾಯಸ ಮಾಡಿ ಮಶ್ರೂಮ್ ಬಿರಿಯಾನಿ ಮಾಡಿ ತಿನ್ನಿಸಿ ಈ ಮೇಡಮ್ನ ಕಳಿಸಿ, ಅದಾದ್ಮೇಲೆ ನನಗೆ ಕೆಲಸ. ಓಕೆನಾ? ಓಕೆ. ಅವ್ರ ಹಸ್ಬೆಂಡ್ ಬೈತಾರಂತೆ ಟೈಮ್ ಆಗುತ್ತಿದೆ ಅಂತ, ಅದಕ್ಕೆ ಬಿಟ್ಟಿರೋಕ್ಕಾಗಲ್ಲ. ಇವಾಗ ಕುತ್ತರ್ ಕೂಗಿದೆ ಮೇಡಮ್ಗೆ. ಹೊಟ್ಟೆ ಶೀತ ಇದೆಯಾ? ತಿಂಡಿ ಪೋತಿ. ನಾನಲ್ಲ ನೀನು. ವಿವರ್ಸ್ಕೋ ಗೊತ್ತು ಬಿಡು. ತಿಂಡಿ ಪೋತಿ. ನಾನು ಬೆಳಗ್ಗೆ ಅವಲಕ್ಕಿ ತಿಂದಿರೋದು, ಏನು ತಿಂದಿಲ್ಲ. ಇವಾಗ 1 ಗ್ಲಾಸ್ ಕಾಫಿ ಕುಡಿದೆ. ಯಾಕೆ ಅವಲಕ್ಕಿ ತಿಂದ್ರೆ ಶಿವಂಗ್ ಉಪವಾಸ? ನಾನು ತಿಂದಿದ್ದೀನಲ್ಲ ಹೊಟ್ಟೆ ತುಂಬ. ಹಾಂ, ಒಂದೊತ್ತು ಬಿಟ್ಟಿದ್ದೆ ದೇವ್ರಿಗೆ. ಏನಿಲ್ಲ, ನಾವು ಬಿಟ್ಟರೆ ಬೆಳಗ್ಗೆ ಬಿಡಬೇಕು. ನಾನು ದೇವ್ರಿಗೇನು ಬಿಟ್ಟಿಲ್ಲ. ಬಿಟ್ಟರೆ ಬಾಯಿಗೆ ನೀರು ಇದ್ದಂಗೆ ಇರಬೇಕು, ಅದು ಉಪವಾಸ. ಇಲ್ಲ ನೀರು ಕುಡ್ಕೊಂಡಿರ್ಬೇಕು. ಇಲ್ಲ, ಕಾಫಿನೇ ಕುಡಿತಿದ್ದಿಲ್ಲ ನಾನು. ಕಾಫಿ ಯಾಕೆ ಕುಡ್ದೆ? ಹಾಲು ಕುಡಿಬೋದು, ಕಾಫಿ ಕುಡಿಬೋದು, ಅದೆಲ್ಲ ಉಪವಾಸನೆಲ್ಲ. ಹೊಟ್ಟೆ ತುಂಬ ಹಾಲು ಕುಡಿದ್ಬಿಡು, 2 ಲೀಟ್ರ್ ಕಳಿಸ್ಕೊಂಡು. ಇವಳು ಮುರುಗಂಗೆ ಉಪವಾಸ ಇದ್ಲು ಲಾಸ್ಟ್ ವೀಕಲ್ಲಿ. ನನ್ನ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಹಾಲು ಕುಡಿತಾಳೆ, ಬಾಳೆಹಣ್ಣು ತಿಂತಾಳೆ, ಬಿಸ್ಕೆಟ್ ತಿಂತಾಳೆ. ಬಿಸ್ಕೆಟ್ ತಿಂದಿಲ್ಲ. ತಿಂದಿಲ್ಲ. ಬಾಳೆಹಣ್ಣು ತಿಂತಾಳೆ,
ಹೊಟ್ಟೆ ತುಂಬ ಅದೇ ತಿನ್ಬೋದಲ್ಲ, ಇನ್ಯಾ ಉಪವಾಸ ಹೊಟ್ಟೆ ತುಂಬಿಕೊಳ್ಳುತ್ತಲ್ಲ. ಒಂದು ಬಾಳೆಹಣ್ಣು ಅದು ತಿನ್ಬೋದು, ಅದೇನು ಆಗಲ್ಲ. ನೀರೇ ಕುಡಿಬಾರ್ದು ಅಂತ ದೇವ್ರು ಹೇಳಲ್ಲ, ನೀರು ಕುಡಿಬೋದು. ಕಮೆಂಟ್ ಮಾತ್ರ ಖಂಡಿತ ನೋಡ್ತಾರೆ. ನೀವು ಒಂದ್ಸತಿ ಹೇಳಿ, ಕಮೆಂಟ್ ಮಾಡಿ, ನೀರು ಕುಡಿಬೋದಾ, ಹಾಲು ಕುಡಿಬೋದಾ, ಬಾಳೆಹಣ್ಣು ತಿನ್ಬೋದಾ ಅಂತ. ಕೆಲವು ಜನ ಹೇಳ್ತಾರೆ ಕುಡಿಬೋದು ತಿನ್ಬೋದು ಅಂತ. ಹಂಗಂದ್ರೆ ಹೊಟ್ಟೆ ತುಂಬ ಅದನ್ನೇ ತಿನ್ಬೋದಲ್ವಾ? ಇದು ಯಾವ ಥರ ಉಪವಾಸ ನೀವೇ ಒಂದ್ಸತಿ ಕಮೆಂಟ್ ಮಾಡಿ. ಹಾಲು ಕುಡಿಬೋದಂತೆ, ಬಾಳೆಹಣ್ಣು ತಿನ್ಬೋದಂತೆ, ಈ ಥರ ಕಿತ್ಲೆಹಣ್ಣು ತಿನ್ಬೋದಂತೆ. ಅಂದರೆ ಇವತ್ತೇನು ಉಪವಾಸ ಇಲ್ಲ ನಮ್ಮ ಲಕ್ಷ್ಮಿ, ಅವತ್ತು ಮುರುಘಾಗೆ ಉಪವಾಸ ಇದ್ಲು, ಅದರದ್ದು ಹೇಳ್ತಾ ಇರೋದು. ಏನೇ ಮಾಡ್ತಾ ಇದೆಯಾ? ಮಶ್ರೂಮ್ ಬಿರಿಯಾನಿ, ಶಾವಿಗೆ ಪಾಯಸ ತೋರಿಸು. ಹಾಲು ಎಲ್ಲ ಉಗ್ಸಿದ್ದಾಳೆ. 5 ನಿಮಿಷ ಕಾಫಿ ಕುಡಿತೀನಿ, ಹಾಲು ಇದು ಮಾಡಿ ಅಂದರೆ, ಹಾಲು ನೋಡ್ಕೊಳ್ಳಿ ಅಂದರೆ ನನ್ನ ಜೊತೆಗೆ ಬಂದು ಕುತ್ಕೊಂಡು ಎಲ್ಲ ಹಾಲೆಲ್ಲ ನೋಡಿ ಎಲ್ಲ ಉಕ್ಕೋಗಿದೆ. ಏನೇ ಮಿಕ್ಸ್ ಮಾಡು, ಹೊಡಿ, ಮಿಕ್ಸ್ ಹೊಡಿ. ನಮ್ಮ ಮೇಡಮ್ ಇದ್ದಾರಲ್ಲ, ಸೌಮ್ಯ ಮೇಡಮ್ಮು, ಅವ್ರಿಗೆ ಫುಲ್ಲು ಖಾರ ಇರಬೇಕು. ನಮ್ಮ ಲಕ್ಷ್ಮಿಯವರು ತಿಂತಾರೆ ಖಾರ ಇದ್ದರೆ, ನನ್ನ ಹಸ್ಬೆಂಡ್ಗೆ ಪ್ರಾಬ್ಲಮ್ಮು ಸ್ವಲ್ಪ. ಕ್ಲೀನಾಗಿ ಮಿಕ್ಸ್ ಮಾಡಮ್ಮ. ಇಷ್ಟ ಗಂಟೆ ಅಡುಗೆ ಮಾಡಿದ್ದೀನಿ, ಒಟ್ಟಿಗೆ ತಿಂದ್ಬಿಟ್ಟು ಹೋಗಿರಂತೀರಿ ಅಂದರೆ, ಇಲ್ಲ ನಾನು ಹೋಗ್ತೀನಿ ಬಾಕ್ಸ್ಗೆ ಹಾಕು ಅಂತಾರೆ. ಇದು ಯಾವ ಸೀಮೆ ನ್ಯಾಯ ಹೇಳಿ? ಯಾವಾಗಲೂ ಹಿಂಗೆ ಮಾಡ್ತಾರೆ. ಅವ್ರ ಮನೆಗೆ ಹೋದಾಗ ಅಲ್ಲೇ ಕುತ್ಕೊಂಡು ತಿಂದುಬರ್ಬೇಕು, ಅದು ರೂಲ್ಸು ಕಂಪಲ್ಸರಿ. ನಮ್ಮ ಲಕ್ಷ್ಮಿ ಅಡ್ಜಸ್ಟ್ ಮಾಡ್ಕೊತಾಳೆ. ಇವಳು ಇದ್ದಾಳಲ್ಲ, ಇವಳಂತೂ ಅಡ್ಜಸ್ಟೇ ಮಾಡ್ಕೊಳ್ಳಲ್ಲ, ನಗ್ತಾ ಇದ್ದಾಳೆ. ಬಾಕ್ಸ್ ಆದರೆ ನೋಡಿ ಹೇಳ್ತಾ ಇದ್ದಾಳೆ, ಬಾಕ್ಸ್ ಆದರೆ ಜಾಸ್ತಿ ತುಂಬಿಕೊಡ್ತೀಯ ಅಂತ. ನೀನು ಎಷ್ಟು ತಿಂತೀಯೋ ತಿನ್ನು, ಅದಾದ್ಮೇಲೆ ನಾವು ತಿಂತೀವಿ. ಇವಾಗ ಒಬ್ರದ್ದು ಎಂಟ್ರಿ ಆಗ್ತಾ ಇದೆ ನೋಡಿ. ಏನದು ಕಡ್ಡಿ? ಗೋಬಿ ತಿಂದ? ಮತ್ತೆ ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ, ಬ್ಲೂ ಕಲರ್ ಆಫ್ ಮಾಡಿ, ಚೆನ್ನಾಗಿಲ್ಲ. ಬ್ಲೂ ಕಲರ್ ಆಫ್ ಮಾಡಿರಿ. ಹಾಂ, ಏನು ಗೊತ್ತಾ, ನಮ್ಮ ಲಕ್ಷ್ಮಿ ಮೇಡಮು ಹೋಗ್ತೀನಿ ಟೈಮ್ ಆಯಿತು ಅಂತಿದ್ದಂಗೆ, ಈ ಅಣ್ಣ ಬಂದ ತಕ್ಷಣ, ಅಲ್ಲ ನಮ್ಮಣ್ಣ ಅಲ್ಲ ನಿಮ್ಮಣ್ಣ, ನಮ್ಮ ಯಜಮಾನ್ರು ಅಣ್ಣ ಅಂತಾಳೆ. ಅವ್ರ ಅಣ್ಣ ಬಂದ ತಕ್ಷಣ ಇಲ್ಲೇ ತಟ್ಟೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾಳೆ ತಿನ್ನೋಕ್ಕೆ. ಏನಾಗಲ್ವೇನೆ ಟೈಮ್ ಆದ್ರೂ? ಕುಕ್ಕರ್ನ ಎತ್ಕೊಂಡೋಗು, ಬ್ಯಾಗಲ್ಲಿ ಇಟ್ಕೊಂಡು ತಿನ್ಕೊಂಡು. ಹಾಂ, ನನ್ನ ಹಸ್ಬೆಂಡ್ಗೆ ಶಾವಿಗೆ ಪಾಯಸ ಅಂತ ಹೇಳಕ್ಕೆ ಬರಲ್ಲ. ಅದು ಉದ್ದುದ್ದ ಕಡ್ಡಿಲಿ ಪಾಯಸ ಮಾಡ್ತಿದ್ದಲ್ಲ ಅದು ಮಾಡೇ, ಉದ್ದುದ್ದ ಕಡ್ಡಿಲಿ ಪಾಯಸ ಮಾಡ್ತಿದ್ದಲ್ಲ ಅದು ಮಾಡೇ ಅಂತ ತುಂಬ ಕೇಳ್ತಿದ್ರು. ಓಕೆನಮ್ಮ, ಮಾಡಿದ್ದೀನಿ. ಹಾಕೊಳೆ. ಏನೇ ಅದು ಮಗು ನೋಡಿ ಏನು ಡವ್ ಮಾಡ್ತಾಳೆ. ಅಬ್ಬಬ್ಬಾ, ಪೀಸು. ಏಯ್ ಮಿಕ್ಸ್ ಹೊಡಿಬೇಕು ಇರು. ಹೆಂಗಿದೆ ಮೇಡಮ್? ನಮ್ಮ ಲಕ್ಷ್ಮಿ ಮೇಡಮ್ಗೋಸ್ಕರನೇ ಮಶ್ರೂಮ್ ಬಿರಿಯಾನಿ. ಯಾಕಂದರೆ ಬರ್ತಡೇ ದಿವಸ ಬಂದ್ಬಿಟ್ಟು ಹಂಗೆ ಹೋದ್ರು. ಯಾಕಂದರೆ ಹೇಳಲಿಲ್ಲ, ಇವ್ರ ಕಿತಾಪತಿಯಿಂದಲೇ ಇವ್ರು ಹಂಗೆ ಹೋಗಿದ್ದು. ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಹಂಗೆ ಬಂದು ಏನೂ ತಿಂದಿಲ್ಲ, ಬೇಜಾರಾಗಿ ಹಂಗೆ ಹೋದ್ರಲ್ಲ. ಅದರಿಂದ ಇವತ್ತು ಮಶ್ರೂಮ್ ಬಿರಿಯಾನಿ. ಹೇಗಿದೆ? ಸೂಪರಾಗಿದೆ. ಬಾಯ್ ಬಿಟ್ಟು ಹೇಳಿ, ಪರವಾಗಿಲ್ಲ. ಅಕ್ಕ ಟೇಸ್ಟ್ ಮಾಡಿದ್ರಾ? ಓಕೆನಾ ಪಾಯಸ? ಆಗಲೇ ಏನೋ ಹೇಳಿದ್ರಲ್ಲ, ಹೇಳು ಪರವಾಗಿಲ್ಲ. ನಾನು ಹೇಳಲ್ಲ, ನೀವು ಹೇಳಬೇಕು. ಹೇಳು, ಹೆಂಗೈತೆ ಪಾಯಸ? ಸೂಪರ್ ಆಗೈತೆ. ನಿಜ? ಆಗಲೇ ಏನೋ ಹೇಳಿದ್ರಿ. ನನ್ನ ಕೈ ಮುತ್ಕೊಡ್ಬೇಕಂತೆ ಪಾಯಸ ಮಾಡಿರೋದಕ್ಕೆ ಹೇಳ್ತಾ ಇದ್ದಾರೆ ಮೇಡಮು. ಉಂಡೋಣ, ಹೆಂಗೈತು ಆಂಟಿ ಮಾಡಿರೋದು ಪಾಪ? ಸೂಪರ್ ಅಂತ ನೋಡಿ. ಇವ್ನು ಒಟ್ಟಿ 4 ವರ್ಷದಾಗಿ 5 ವರ್ಷ ನಡೀತೈತೆ. 3.5 ವರ್ಷ 4 ವರ್ಷ ನಾನು ಇವ್ನ ವಾಯ್ಸೇ ಕೇಳಿಲ್ಲ. ಈಗ ರೀಸೆಂಟಾಗಿ ಇವ್ನ ವಾಯ್ಸ್ ಕೇಳ್ತಾ ಇರೋದು. ಯಾಕಂದರೆ ಮಾತಾಡಲ್ಲ, ಅಷ್ಟು ಸೈಲೆಂಟು. ಮನೇಲಿ ಮಾತ್ರ ವೈಲೆಂಟು. ಇವ್ನ ಹಿಂಸೆ ಏನು ಅಂತ ನನ್ನ ಫ್ರೆಂಡಿಗೆ ಗೊತ್ತು. ನನ್ನ ಫ್ರೆಂಡ್ನ ತೋರಿಸಿದೆ. ಇವ್ನ ಹಿಂಸೆಗೆ ಪಾಪ ಹೆಂಗಾಗ್ಬಿಟ್ಟವಳು ಗೊತ್ತಾ? ಇವ್ನ ಹಿಂಸೆಗೆ ಪಾಪ ನನ್ನ ಫ್ರೆಂಡು ಫುಲ್ ಸಣ್ಣ ಆಗ್ಬಿಟ್ಟವಳು, ಅಷ್ಟು ಹಿಂಸೆ ಕೊಡ್ತಾನೆ. ಆದರೆ ಇಲ್ಲಿ ಮಾತ್ರ ಸೈಲೆಂಟಾಗಿ ಅವನೇ ಅಣ್ಣ. ಹೆಂಗಿತ್ರಿ ಊಟ? ಚೆನ್ನಾಗಿತ್ತು. ಸ್ವಲ್ಪ ಹಿಂಗೆ ಹಿಡೀರಿ, ಕ್ಯಾಮ್ರಾ ಹಿಡಿಯೋಕ್ಕೆ ಬರಲ್ಲ ರೀ ಇವ್ರಿಗೆ. ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಪಾಯಸ ಚೆನ್ನಾಗಿತ್ತು. ಇವಾಗ ನಾನು ಪಾಯಸ ತಿಂತಾ ಇದ್ದೀನಿ. ನನ್ನ ಫ್ರೆಂಡ್ಸು ಊಟ ಮಾಡಿ ಹೊರಟ್ರು. ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಮಲ್ಕೊತೀನಿ. ಇಷ್ಟ ಆಯ್ತಾ ಊಟ? ಇಷ್ಟ ಆಯ್ತಮ್ಮ. ಇಷ್ಟ ಆಯಿತು. ತಡಿ ಇಷ್ಟ ಆಯ್ತಾ ಊಟ? ಆಯಿತು. ಪಾಯಸ ಚೆನ್ನಾಗಿ ಆಯಿತು. ಇವಾಗ ನನ್ನ ಫ್ರೆಂಡ್ಸು ಊಟ ಎಲ್ಲ ಮುಗಿಸಿ ಹೊರಟ್ರು. ನಾನು ಪಾತ್ರೆ ಎಲ್ಲ ತೊಳೆದು ಮನೆ ಕಸ ಗುಡಿಸಿ ಮಲ್ಕೊತೀನಿ. ಇವಾಗ 9:30 ಆಗಿದೆ ಟೈಮ್ ಬಂದು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.